ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಿಯರೇ, ಆತನು ಮಾಡಿದಂತಹ ಉಪಕಾರಗಳನ್ನ ಎಂದಿಗೂ ಮರೆಯಬಾರದು. ಇವತ್ತಿನ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 40ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆದದೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಪ್ರೀತಿಯ ದೇವಜನರೇ, ಇವತ್ತು ನಾವು ಮನುಷ್ಯರ ಮೇಲೆ ಹೆಚ್ಚಿನದಾಗಿ ನಂಬಿಕೆ ಇಡುವವರಾಗಿದ್ದೇವೆ, ಮನುಷ್ಯರನ್ನ ನಿರೀಕ್ಷಿಸುವವರಾಗಿದ್ದೇವೆ. ಆದರೆ ಯೆಹೋವನಲ್ಲಿ ನಮ್ಮ ಪೂರ್ಣ ನಂಬಿಕೆಯನ್ನ ಇಡುವಾಗ, ಕರ್ತನ ಮೇಲೆ ನಮ್ಮ ನಿರೀಕ್ಷೆಯನ್ನ ಇಡುವಾಗ, ನಾವು ಮಾಡುವಂತಹ ಪ್ರಾರ್ಥನೆಗೆ ಆತನು ಕಿವಿಗೊಟ್ಟು ಕೇಳುವವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಪ್ರಿಯರೇ, ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮಗಿರುವಂತಹ ಪರಿಸ್ಥಿತಿಗಳಿಗೆ ನೀವು ಹೆದರಬೇಡಿರಿ. ನೀವು ಅನಾರೋಗ್ಯದ ಸಮಸ್ಯೆಯಲ್ಲಿ ಬಳಲುತ್ತಿರುವಾಗ ನೀವು ಮರಣಕ್ಕೆ ಹೆದರಬೇಡಿರಿ. ಯಾಕಂದರೆ ಮರಣವನ್ನ ಜಯಿಸಿದಾತನು ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರಿಯರೇ, ನಿಮಗಿರುವಂತಹ ಪರಿಸ್ಥಿತಿಗಳ ಮಧ್ಯದಲ್ಲಿ ಆತನು ನಿಮ್ಮನ್ನ ವಿಶೇಷ ರೀತಿಯಲ್ಲಿ ನಡೆಸುವವನಾಗಿದ್ದಾನೆ. ಬರಲಿಕ್ಕಿರುವಂತಹ ಶೋಧನೆಗಳಿಂದ, ಬರಲಿಕ್ಕಿರುವಂತಹ ಕಷ್ಟಗಳಿಂದ ದೇವರು ನಿಮ್ಮನ್ನ ಬಿಡಿಸುವ ಆತನಾಗಿದ್ದಾನೆ. ಪ್ರಿಯರೇ, ನೀವು ಮನೆಯಿಂದ ಹೊರಗಡೆ ಹೋಗುವಾಗಲೂ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಮೊಟ್ಟ ಮೊದಲನೇದಾಗಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಮಾಡಿರಿ. ದೇವರು ನೀವು ಮಾಡುವಂತಹ ಕಾರ್ಯಗಳಲ್ಲಿ ಸಫಲವನ್ನುಂಟು ಮಾಡುವವನಾಗಿದ್ದಾನೆ. ಪ್ರಿಯರೇ, ನಿಮಗೆ ಏನು ಬೇಕೋ ಆತನ ಹೆಸರಿನ ಮೇಲೆ ನೀವು ನಂಬಿಕೆ ಇಟ್ಟು ಬೇಡುವಾಗ ಕರ್ತನು ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ನಿಮಗೆ ಸದುತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನ ಹಿಡಿದಿಟ್ಟು ನಿರೀಕ್ಷೆಯಿಂದ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮೊಂದಿಗಿರಲಿ, ನಿಮ್ಮನ್ನ ಆಶೀರ್ವಾದ ಮಾಡಲಿ. ಆಮೇನ್.